ಮತ್ತೊಂದು ಮಹಾಯುದ್ಧಕ್ಕೆ ಐಟಿ ಸಿಟಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಜಿಬಿಎ ರಚನೆಯಾದ ಬಳಿಕ ನಡೆಯಲಿರುವ ಮೊದಲ ಚುನಾವಣೆಯನ್ನ ಗೆಲ್ಲಲೇಬೇಕೆಂದು ರಾಜಕೀಯ ಪಕ್ಷಗಳು ಅಸ್ತ್ರಗಳನ್ನು ಸಜ್ಜುಗೊಳಿಸುತ್ತಿವೆ. ಅದರಲ್ಲೂ ಕೇಸರಿ ಪಡೆ ಜಿಬಿಎ ಎಲೆಕ್ಷನ್ಗೆ ಭರ್ಜರಿ ತಂತ್ರ ರೂಪಿಸಿದೆ. ಅದೇನ್ ಪ್ಲಾನ್ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಬೆಂಗಳೂರು ಮಹಾಯುದ್ಧ ಗೆಲ್ಲಲು ಬಿಜೆಪಿ ಪ್ಲಾನ್. ಜಿಬಿಎ ಎಲೆಕ್ಷನ್ ಗೆಲ್ಲೋದಕ್ಕೆ ಕೇಸರಿ ರಣತಂತ್ರ. ಎಸ್, ಐಟಿ ಸಿಟಿ ಬೆಂಗಳೂರು ಮತ್ತೊಂದು ಮಹಾಸಮರಕ್ಕೆ ಸಜ್ಜಾಗ್ತಿದೆ. ಜಿಬಿಎ ರಚನೆಯಾದ ಬಳಿಕ ನಡೆಯಲಿರುವ ಮೊದಲ ಚುನಾವಣೆಯನ್ನ ಗೆಲ್ಲುವುದಕ್ಕೆ ರಾಜಕೀಯ ಪಕ್ಷಗಳು ಒಳಗೊಳಗೆ ತಂತ್ರ ರೂಪಿಸುತ್ತಿವೆ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಡೆಯಲಿರುವ ಈ ಎಲೆಕ್ಷನ್ ವಿಧಾನಸಭೆ ಚುನಾವಣೆಯಷ್ಟೇ ರಂಗೇರಲಿದೆ. ಬೆಂಗಳೂರು ಗದ್ದುಗೆಯನ್ನ ಏರಲೇಬೇಕೆಂದು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಇಂದು ಜಿಬಿಎ ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್ ಮಹತ್ವದ ಸಭೆ ನಡೆಸಿ ಗೆಲುವಿನ ತಂತ್ರಗಾರಿಕೆ ನಡೆಸಿದ್ರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬೆಂಗಳೂರು ಶಾಸಕರು, ಸಂಸದರು ಹಾಗೂ ಸ್ಥಳೀಯ ಪ್ರಮುಖ ನಾಯಕರ ಜೊತೆ ಅನೇಕ ವಿಚಾರದ ಬಗ್ಗೆ ಚರ್ಚೆ ನಡೆಸಿ ಗೆಲುವಿನ ಟಿಪ್ಸ್ ನೀಡಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ತನ್ನ ಅನುಕೂಲಕ್ಕೆ ತಕ್ಕಂತೆ ವಾರ್ಡ್ ವಿಭಜನೆ ಮಾಡಿಕೊಂಡಿದೆ. ಆದರೆ ಅದರ ಪರಿಣಾಮ ನಮಗೆ ಬೀರಲ್ಲ. ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಆಡಳಿತ ನಗರದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿಗೆ ಮೂಲಭೂತ ಸೌಕರ್ಯ, ರಸ್ತೆ ಗುಂಡಿ ಸೇರಿದಂತೆ ಹಲವು ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಸಮರಕ್ಕೆ ಸಜ್ಜಾಗಿದೆ. ಜಿಬಿಎ ಚುನಾವಣೆ ಯಾವತ್ತೇ ನಡೆದರೂ ಸಹ ನಾವು ಗೆದ್ದೇ ಗೆಲ್ತೇವೆ. ಕಾಂಗ್ರೆಸ್ ಪಕ್ಷದ ತಂತ್ರ ಕುತಂತ್ರದ ನಡುವೆನೂ ಸಹ 5 ಜಿಬಿಎಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನ ಬಾರಿಸೋದಕ್ಕೆ ಒಳ್ಳೆ ಅವಕಾಶಗಳಿದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಇನ್ನು ಜಿಬಿಎ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಕುರಿತು ಉಸ್ತುವಾರಿ ಜೊತೆ ಸಮಾಲೋಚಿಸಲಾಗಿದೆ. ಜೆಡಿಎಸ್ಗೆ ಎಷ್ಟು ಸೀಟ್ ಕೊಡಬೇಕು ಎಂಬ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದರ ಚಿಂತೆಯನ್ನ ಬಿಟ್ಟು ಗೆಲುವಿನ ಕಡೆ ಗಮನ ಹರಿಸಿ ಅಂತ ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್ ಸಲಹೆ ನೀಡಿದ್ದಾರೆ. ಆಯ್ತಪ್ಪ, ಈಗ ದೇವೇಗೌಡರು ಕೂಡ ಒಬ್ಬ ಹಿರಿಯರಿದ್ದಾರೆ, ಮಾಜಿ ಪ್ರಧಾನಿಗಳು, ಮಂತ್ರಿಗಳು ಅವರ ಅಭಿಪ್ರಾಯವನ್ನು ನೀಡಿದ್ದಾರೆ. ಬೇರೆಯವರು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿದ್ದಾರೆ. ನಾನು ಕೂಡ ಮಾತನಾಡಿದ್ದೇನೆ. ಇದ್ರ ನಡುವೆ ನಮ್ದು ರಾಷ್ಟ್ರೀಯ ಪಕ್ಷ, ನಮ್ಮ ರಾಷ್ಟ್ರೀಯ ನಾಯಕರು ಏನ್ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದ್ರ ಪ್ರಕಾರವಾಗಿ ನಾವು ಹೋಗ್ಬೇಕಾಗ್ತದೆ. ಎಲ್ಲೋ ಚರ್ಚೆ ಮಾಡಿ ಯಾವುದೇ ಸಮಸ್ಯೆ ಇಲ್ಲದೆ ನಾವು ಹೋಗ್ತೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ, ಯಾವುದೇ ಯೋಜನೆಗಳನ್ನು ಜಾರಿಗೆ ತರದೆ ಇವತ್ತು ಸಾಕಷ್ಟು ತೆರಿಗೆಗಳನ್ನು ಹಾಕ್ತಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಮಾಡಬೇಕು ಜಿಬಿಎ ಚುನಾವಣೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನ ತಿಳಿಸಿದ್ವಿ. ಒಟ್ಟಾರೆ ಜಿಬಿಎ ಚುನಾವಣೆ ಗೆಲ್ಲಲು ಏನೆಲ್ಲ ಮಾಡಬೇಕೋ ಎಲ್ಲ ತಯಾರಿಯನ್ನ ರಾಜ್ಯ ಬಿಜೆಪಿ ಮಾಡಿಕೊಳ್ತಿದೆ. ಈ ಬಾರಿ ಮೊದಲ ಬಾರಿ ನಡೆಯುವ 5 ಪಾಲಿಕೆ ಚುನಾವಣೆ ಗದ್ದುಗೆಗೆ ಯಾರು ಏರಲಿದ್ದಾರೆ ಅನ್ನೋದೇ ಕುತೂಹಲವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.